1 ಕಪ್ ಸೂಜಿ ರವೆ ಇದ್ರೆ ಸಾಕು, ನೀವು ಈ ರಸ್ಬೆರಿ ಗುಲಾಬ್ ಜಾಮೂನ್ ಅನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ರಸ್ಬೆರಿ ಗುಲಾಬ್ ಜಾಮೂನ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ರಸ್ಬೆರಿ ಗುಲಾಬ್ ಜಾಮೂನ್ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 1 ಕಪ್ ಸೂಜಿ ರವೆನ ಹಾಕಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ರವೆನ ಹುರ್ಕೊಳ್ಬೇಕು. ರವೆನ ತುಂಬಾ ಹುರ್ಕೊಳ್ಳೋದೇನ್ ಬೇಡ, 3 ರಿಂದ 4 ನಿಮಿಷ ಲೋ ಫ್ಲೇಮ್ ಅಲ್ಲೇ ಹುರ್ಕೊಂಡ್ರೆ ಸಾಕು. ನೆನಪಿರ್ಲಿ, ರವೆ ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗ್ಬಾರ್ದು. ರವೆನ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ 2 ಕಪ್ ಮಿಲ್ಕ್ ಅನ್ನ ತಗೊಂಡಿದ್ದೀನಿ. 1 ಕಪ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಕಪ್ ಅನ್ನ ಈ ಟೈಮ್ ಅಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟಲ್ಲಿ ಗಂಟುಗಳು ಉಳಿಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಪ್ಯಾನ್ ಇಂದ ಹಿಟ್ಟು ಬಿಡಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿ ಗ್ಯಾಸ್ ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಜಾಮೂನ್ಗೆ ಪಾಕ ರೆಡಿ ಮಾಡ್ಕೊಳ್ಳೋಣ. 1 ಪಾತ್ರೆಗೆ 2 ಕಪ್ ಸಕ್ಕರೆ, 2 ಕಪ್ ಆಗುವಷ್ಟು ನೀರು. ನಾವು ಎಷ್ಟು ಸಕ್ಕರೆ ತಗೊಂಡಿರ್ತೀವೋ ಅಷ್ಟೇ ನೀರನ್ನ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿನ ಪುಡಿ ಮಾಡಿ ಹಾಕೊಂಡಿದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಸಕ್ಕರೆ ಎಲ್ಲ ಕರಗೋವರೆಗೂ ಕುದಿಲಿಕ್ಕೆ ಬಿಡಬೇಕು. ಈಗ ಹಿಟ್ಟು ಫುಲ್ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರುವಾಗ್ಲೇನೆ 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ನ ಹಾಕೊಳ್ಬೇಕು. ಮಿಲ್ಕ್ ಪೌಡರ್ ನ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಿಟ್ಟನ್ನ ಕೈಯಿಂದ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಜಾಮೂನ್ ಅಷ್ಟು ಚೆನ್ನಾಗಿ ಬರುತ್ತೆ. ಹಿಟ್ಟು ಕೈಗೆ ಅಂಟುತ್ತೆ ಅನ್ಸಿದ್ರೆ ಆಯಿಲ್ ಅಥವಾ ತುಪ್ಪನ ಕೈಗೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ಹಿಟ್ಟನ್ನ 10 ನಿಮಿಷ ಸೈಡಿಗೆ ಇಟ್ಕೊಳ್ಬೇಕು. ಸೈಡಿಗೆ ಇಟ್ಟಾದ್ಮೇಲೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಿಟ್ಟನ್ನ ತಗೊಂಡು ಹೀಗೆ ಉಂಡೆಗಳನ್ನ ಕಟ್ಟಿ, ನಾನಿಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ಬಹುದು. ಈಗ ಎಲ್ಲದನ್ನು ಹೀಗೆ ಉಂಡೆ ಕಟ್ಕೊಳ್ಳಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಸಕ್ಕರೆ ಎಲ್ಲ ಕರಗಿ ಪಾಕ ರೆಡಿ ಆಗಿದೆ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. 1 ಪಾತ್ರೆಗೆ ಆಯಿಲ್ ಅನ್ನ ಹಾಕಿ ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಮಾಡಿಟ್ಟಿರೋ ಜಾಮೂನ್ ಅನ್ನ ಒಂದೊಂದಾಗೆ ಬಿಟ್ಕೊಳ್ಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನೀವಿದನ್ನ ಬೇಯಿಸ್ಕೊಳ್ಬೇಕು. ಗ್ಯಾಸ್ ಅನ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಡಿ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಜಾಮೂನ್ ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗತ್ತೆ, ಒಳಗಡೆ ಹಾಗೆ ಹಸಿ ಇರತ್ತೆ. ಹಾಗಾಗಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನೀವಿದನ್ನ ಬೇಯಿಸ್ಕೊಳ್ಬೇಕು. 1 ನಿಮಿಷ ಆದ್ಮೇಲೆ ಜಾಮೂನ್ ಅನ್ನ ತಿರ್ಸಿ ಹಾಕೊಂಡು ಬೇಯಿಸ್ಕೊಳ್ಳಿ. ಜಾಮೂನ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ನೀವಿದನ್ನ ಬೇಯಿಸ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಈಗ ಜಾಮೂನ್ ಬೆಂದಿದೆ, ತಕ್ಕೊಳ್ಳೋಣ. ನಾವು ಮಾಡಿ ಇಟ್ಟಿರೋ ಪಾಕಕ್ಕೆ ಜಾಮೂನ್ ಅನ್ನ ಹಾಕೊಂಡ್ರೆ ರಸ್ಬೆರಿ ಗುಲಾಬ್ ಜಾಮೂನ್ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.